ಈ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಐತಿಹಾಸಿಕವಾಗಿರುವಂತಹ ಚುನಾವಣೆ, ಪ್ರತಿಷ್ಠೆಯ ಚುನಾವಣೆ ಆಗಿದೆ. ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಬೆಂಬಲ ಬಹಳ ಅವಶ್ಯಕತೆ ಇದೆ. ಕಾಂಗ್ರೆಸ್ಸಿಗೆ ಪ್ರಿಯಾಂಕಾ ಅವರಿಗೆ ಯಾಕೆ ಮತಗಳು ನೀಡಬೇಕಂತ ಲಕ್ಷ್ಮಣ್ ಸವದಿ ಅವರು ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಹಿರಿಯರಾದ KH ಮುನಿಯಪ್ಪನವರು ಕೂಡ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಪ್ರತಿನಿಧಿಯಾಗಿ ನಮ್ಮ ಹಕ್ಕನ್ನ, ನಮ್ಮ ಗಟ್ಟಿ ಧ್ವನಿಯನ್ನ ಕೇಳಲಿಕ್ಕೆ ನಮ್ಮವರು ಲೋಕಸಭೆಯಲ್ಲಿ ಇವತ್ತು ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾನು ಕೂಡ ಅದನ್ನ ಈಗಾಗಲೇ ಸಾಕಷ್ಟು ಸಭೆಗಳಲ್ಲಿ ಹೇಳಿದ್ದೀನಿ. ಪ್ರಿಯಾಂಕಾ ಅವರು ತಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ನಾವು ಯಾವ ರೀತಿ ಸಾರ್ವಜನಿಕ ಕೆಲಸ ಮಾಡಿದ್ವಿ ಅದೇ ರೀತಿ ಕೂಡ ಪ್ರಿಯಾಂಕಾ ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಹೇಳುತ್ತಾ ಅವರಿಗೆ ಆಶೀರ್ವಾದ ಮಾಡಬೇಕನ್ನೋ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ, ವಿಶೇಷವಾಗಿ ಲಕ್ಷ್ಮಣ್ ಅವ್ರು ಹೇಳ್ದಂಗೆ ಟಿಕೆಟ್ ಕೊಡ್ಲಿಕ್ಕೆ ಬಹಳಷ್ಟು ಜನನ ಸಂಪರ್ಕ ಮಾಡಿದೀವಿ ನಾವು. ಅದು ರಾಜೀವ್ ಕಾಗೆ ಇರ್ಬೋದು, ಪ್ರಕಾಶ್ ಹುಕ್ಕೇರಿ ಇರ್ಬೋದು, ಲಕ್ಷ್ಮಣ್ ಸವದಿ ಅವರ ಚಿದಾನಂದ ಸವದಿ ಅವರು ಇರ್ಬೋದು, ನಮ್ಮ ಸಿಂಗಳೆ ಅವರು ಇರ್ಬೋದು, ಅಮರ್ ಸಿಂಗ್ ಪಾಟೀಲ್ ಅವರನ್ನು ಕೂಡ ನಾವು ಸ್ಪರ್ಧೆಗಿಳಿಸ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿ ಚರ್ಚೆ ಮಾಡಿದ್ರು ಕೂಡ ಕೊನೆಗೆ ವರಿಷ್ಠರು ತಮ್ಮ ಮಗಳೇ ನಿಲ್ಲಬೇಕು, ಅವ್ರ ಸ್ಪರ್ಧೆ ಆದಾಗ ಮಾತ್ರ ನಾವು ಗೆಲ್ಲಕ್ಕೆ ಹೆಚ್ಚಿನ ಅವಕಾಶಗಳಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಪ್ರಿಯಾಂಕಾ ಅವ್ರನ್ನ ಪಕ್ಷದ ಹಿತದೃಷ್ಟಿಯಿಂದ, ಕಾರ್ಯಕರ್ತರ ಹಿತದೃಷ್ಟಿಯಿಂದ ಇವತ್ತು ಅವ್ರನ್ನ ಕಣ್ಣ ಇಳಿಸಿದ್ದೀವಿ. ಹೀಗಾಗಿ ತಾವೆಲ್ಲ ನಾಳೆ ಇನ್ನೇನು 2 ದಿವಸ, ನಮಗೆ 5 ಮತ್ತು 6 ನೀವೇ ಫೀಲ್ಡ್ನಲ್ಲಿ ಹೋಗ್ಬೇಕು, ಬೂತ್ನಲ್ಲಿ ಕೆಲಸ ಮಾಡಬೇಕು. ಇನ್ನು ಮನೆಗೆ ಹೋಗ್ಲಿಕ್ಕೆ ನಿಮಗೆ ಅವಕಾಶಗಳಿದೆ. ಸೊ ನಮ್ಮ ಗ್ಯಾರಂಟಿಗಳನ್ನು, ಸಿದ್ದರಾಮಯ್ಯವರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ 5 ಗ್ಯಾರಂಟಿಗಳನ್ನು ಖರ್ಗೆಜಿ ಮತ್ತು ರಾಹುಲ್ ಗಾಂಧಿ ಘೋಷಣೆ ಮಾಡಿರೋ ಗ್ಯಾರಂಟಿಗಳನ್ನು ಹೇಳುವಂಥ ಪ್ರಯತ್ನ ಮಾಡಿ, ಈಗಾಗಲೇ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೆ ತಾವು ಕೊಟ್ಟಿದ್ದೀರಿ. ಅದಕ್ಕಾಗಿ ದಯವಿಟ್ಟು ತಾವು ನಮ್ಮ ಪರವಾಗಿ, ಯಾಕಂದರೆ ಇದು ಲೋಕಸಭೆ ಚುನಾವಣೆ, ವಿಧಾನಸಭೆಗೆ ಲೋಕಸಭೆಗೆ ಭಾಳಷ್ಟು ವ್ಯತ್ಯಾಸ ಇದೆ. ಆದರೂ ಕೂಡ ಸುಮಾರು ಕಾರ್ಯಕ್ರಮ, ಸಂಘಟನೆ, ಮುಖಂಡರ ಸಮಾಜಗಳನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ 1 ತಿಂಗಳಲ್ಲಿ. ಹೀಗಾಗಿ ಇನ್ನು ಹೆಚ್ಚಿಗೆ ಬರಲಿಕ್ಕೆ ಕಠಿಣ. ನೀವೇ ಮುಖಂಡತ್ವ ವಹಿಸ್ಕೋಬೇಕು, ನೀವೇ ನೇತೃತ್ವ ವಹಿಸಬೇಕು. ನೀವೇ ಪ್ರಿಯಾಂಕಾ ಜಾರಕಿಹೊಳಿ, ನೀವೇ ಕಾಂಗ್ರೆಸ್ಸಿನ ಅಭ್ಯರ್ಥಿ, ನೀವೇ ನಮ್ಮ ಎಲ್ಲ ಶಾಸಕರಂತ ತಿಳಿದು ಇವತ್ತು ಪ್ರಿಯಾಂಕಾ ಪರವಾಗಿ ಇಡೀ ಚಿಕ್ಕೋಡಿ ಲೋಕಸಭೆಯಲ್ಲಿ ಕೆಲಸ ಮಾಡಬೇಕಾಗಿದೆ. ಅದಕ್ಕಾಗಿ ಹೆಚ್ಚಿಗೆ ಹೇಳದೆ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಹೆಚ್ಚಿನ ಅಂತರದಿಂದ ಗೆಲ್ಲಲಿಕ್ಕೆ ನಿಮ್ಮ ಶಕ್ತಿ ಇನ್ನೂ ಹೆಚ್ಚಬೇಕಾಗಿದೆ. ತಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ತಾವು ನಮಗೆ ಆಶೀರ್ವಾದ ಮಾಡಿ ಖಂಡಿತವಾಗಿ ಪ್ರಿಯಾಂಕಾ ಜಾರಕಿಹೊಳಿ ನಿಮ್ಮ ಸೇವೆ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಅವಳ ಜೊತೆ ನಾನಾಗಲಿ, ಸ್ಥಳೀಯ ಎಲ್ಲ ಶಾಸಕರು ಕೂಡಿ ಅವ್ರ ಜೊತೆ ನಾವು ಕೂಡ ಅವ್ರಿಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ತರಲಿಕ್ಕೆ ಈ ಭಾಗಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಕಾಂಗ್ರೆಸ್ಸನ್ನು ಬೆಂಬಲಿಸಲಿಕ್ಕೆ ಇಲ್ಲಿ ಬಂದಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನ ಸಲ್ಲಿಸಿ, 2 ದಿನ ಮಾತ್ರ ಇದೆ. 2 ದಿನ ನೀವು ಬೂತ್ಗಳಲ್ಲಿ ಇರಬೇಕು, ನಿಮ್ಮ ಊರುಗಳಲ್ಲಿ ಇರಬೇಕು. ನಿಮ್ಮ ಭಾಗದಲ್ಲಿ ಹೆಚ್ಚು ಮತಗಳನ್ನು ಹಾಕುವಂಥ ಪ್ರಯತ್ನ ಆದಾಗ ಮಾತ್ರ ಖಂಡಿತವಾಗಿ ಹೆಚ್ಚಿನ ಅಂತರದಿಂದ ಗೆಲ್ಲಲಿಕ್ಕೆ ಎಲ್ಲ ಅವಕಾಶಗಳಿದೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ನಾವು ಹೆಚ್ಚು ಸಮಯನ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರಿಗೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.